ಒಂದು ಸಣ್ಣ ಪಟ್ಟಣದಲ್ಲಿ ರವಿ ಎಂಬ ಹುಡುಗನಿದ್ದ. ಅವನ ಕುಟುಂಬ ತುಂಬ ಬಡತನದಲ್ಲಿತ್ತು. ಅವನ ತಂದೆ ಕೂಲಿ ಕೆಲಸ ಮಾಡ್ತಿದ್ರು, ತಾಯಿ ಮನೆ ಕೆಲಸ ಮಾಡುತ್ತಾ ಕುಟುಂಬವನ್ನು ನೋಡ್ಕೋತಿದ್ರು. ಪ್ರತಿದಿನ ಶಾಲೆಗೆ ಹೋಗುವಾಗ ತನ್ನ ಜೇಬಿನಲ್ಲಿ ₹1 ಇಟ್ಟುಕೊಂಡೇ ಹೋಗ್ತಿದ್ದ. ಒಂದಿನ ಶಾಲೆಗೆ ಹೋಗುವಾಗ ದಾರಿಯಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ರಸ್ತೆಯ ಬಳಿ ಕುಳಿತಿರೋದನ್ನ ರವಿ ನೋಡಿದ. ಆ ವ್ಯಕ್ತಿ ಹಸಿವಿನಿಂದ ಒದ್ದಾಡ್ತಿದ್ದ. ರವಿ ತನ್ನ ಜೇಬಿನಲ್ಲಿದ್ದ ₹1 ನೋಡಿದ. ಆದರೆ ಆ ₹1 ಅವನಿಗೆ ತುಂಬ ಮುಖ್ಯವಾಗಿತ್ತು. ಅದರಿಂದಲೇ ಅವನು ದಿನ ಶಾಲೆಯಲ್ಲಿ ಏನಾದರೂ ತಿಂತಿದ್ದ. ಆದರೂ ಆ ₹1 ತೆಗೆದು ಆ ವ್ಯಕ್ತಿಯ ಕೈಯಲ್ಲಿಟ್ಟ. ತಾತ, ಇದರಿಂದ ನೀವು ಏನಾದರೂ ತಿನ್ನಿ. ವೃದ್ಧರು ನಗುತ್ತಾ ಕೇಳಿದರು, ಮಗು, ನಿನ್ನ ಬಳಿ ಇದ್ದಿದ್ದು ಇಷ್ಟೇನಾ? ರವಿ ತಲೆ ಅಲ್ಲಾಡಿಸಿದ. ವೃದ್ಧರು ಆ ₹1 ತೆಗೆದುಕೊಂಡು ಹೇಳಿದರು, ನೀನು ಇವತ್ತು ನನಗೆ ಹಣ ಕೊಡಲಿಲ್ಲ, ನಿನ್ನ ಮನಸ್ಸಿನ ಒಳ್ಳೆತನ ಕೊಟ್ಟೆ. ರವಿ ಅಲ್ಲಿಂದ ಶಾಲೆಗೆ ಹೊರಟನು. 10 ವರ್ಷದ ನಂತರ ರವಿ ನಗರಕ್ಕೆ ಕೆಲಸಕ್ಕೆ ಹೋದ. ಒಂದು ದಿನ ದೊಡ್ಡ ಕಂಪ್ನಿಯಲ್ಲಿ ಅವನಿಗೆ ಸಂದರ್ಶನವಿತ್ತು. ಆ ಸಂದರ್ಶನಕ್ಕೆ ಹೋದಾಗ ಅವನ ಮುಂದೆ ಕುಳಿತ ವ್ಯಕ್ತಿಯನ್ನು ನೋಡಿ ರವಿ ಆಶ್ಚರ್ಯವಾದನು. ಅದೇ ವೃದ್ಧ. ಆದರೆ ಅವರು ಇವಾಗ ಸಾಮಾನ್ಯ ಮನುಷ್ಯರಲ್ಲ, ಆ ಕಂಪ್ನಿಯ ಮಾಲೀಕರು. ವೃದ್ಧರು ನಗುತ್ತಾ ಕೇಳ್ತಾರೆ, ನಾನು ನಿನಗೆ ನೆನಪಿದೆನಾ ಅಂತ. ರವಿ ನಿಧಾನವಾಗಿ ಹೌದು ಅಂದ. ಆ ₹1 ಅಂತ ಕೇಳ್ತಾನೆ. ವೃದ್ಧರು ಹೇಳ್ತಾರೆ, ಆ ₹1 ನನಗೆ ಬೇಕಾಗಿರಲಿಲ್ಲ. ಆ ದಿನ ನೀನು ಇದ್ದಿದ್ದೇನೆಲ್ಲ ನನಗೆ ಕೊಟ್ಟೆ, ಅದಕ್ಕಿಂತ ದೊಡ್ಡ ಸಂಪತ್ತು ಇನ್ನೇನಿಲ್ಲ ಅಂದ. ರವಿಗೆ ಕೆಲಸ ನೀಡಿದರು. ರವಿ ಕಣ್ಣೀರಿಂದ ಕೇಳ್ತಾನೆ, ತಾತ, ನೀವು ನನ್ನನ್ನು ಕೆಲಸಕ್ಕೆ ಆಯ್ಕೆ ಮಾಡಿದ್ದೇಕೆ ಅಂತ. ವೃದ್ಧರು ಹೇಳ್ತಾರೆ, ನನಗೆ ಕೆಲಸ ಮಾಡುವ ಮನುಷ್ಯ ಬೇಕಾಗಿರಲಿಲ್ಲ, ಮನುಷ್ಯತ್ವ ಇರುವ ಮನುಷ್ಯ ಬೇಕಿದ್ದ ಅಂತ. ರವಿ ಕಣ್ಣೀರಿಟ್ಟು ನಗುತ್ತಿದ್ದ. ಈ ಕಥೆಯ ಸಾರಾಂಶ ಇಷ್ಟೇ. ನಮ್ಮ ಬಳಿ ಎಷ್ಟಿದೆ ಅನ್ನೋದು ಮುಖ್ಯವಲ್ಲ, ನಮ್ಮ ಬಳಿ ಇದ್ದಿದ್ರಲ್ಲಿ ಎಷ್ಟು ಹಂಚಿಕೊಳ್ಳುತ್ತೇವೆ ಅನ್ನೋದು ನಮ್ಮ ಮೌಲ್ಯವನ್ನು ತೋರಿಸುತ್ತದೆ. ಈ ಕಥೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿರಲ್ಲ ಮತ್ತು